ಪರದಾಟದ ಕೊನೆಯ ಹಂತದಲ್ಲಿ ಉಳಿದಿರೋ ಸೂಪರ್ ಟಾಪ್ 5 ಪರ್ಫಾರ್ಮರ್ಸ್ ಎಲ್ಲಾ ಪರೀಕ್ಷೆಗಳನ್ನು ದಾಟಿ ಈ ಹಂತಕ್ಕೆ ಬಂದಿರೋ ಈ ಪಂಚತಾರಗಳು ನಿಜಕ್ಕೂ ಗ್ರೇಟ್. ಹಾಯ್ ನಮ್ಮೆಲ್ಲರ ನೆಚ್ಚಿನ ಕನ್ನಡ ಕಣ್ಮಣಿ ಜಿ ಕನ್ನಡ ವಾಹಿನಿಯ ವೀಕ್ಷಕರಿಗೆಲ್ಲ ಪರದೇಶದಲ್ಲಿ ಪರದಾಟ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸವಾದಿ ಕ್ರಾಪ್. ಸೊ ಈ ನಿಮ್ಮ ನಿರಂಜನ ಬಂದ ಅಂದ್ರೆ ಏನೋ ಹೊಸದಿದ್ದೇ ಇರುತ್ತೆ. ಇವತ್ತಂತೂ ತುಂಬಾ ಹೊಸ ವಿಷಯಗಳಿದೆ. ಯಾಕಂದ್ರೆ ನೀವು ಕಂಡು ಇರದಂತ ಕೇಳು ಇರದಂತ ಜಾಗಕ್ಕೆ ನಾನು ಬಂದೀನಿ. ನಿಮ್ಮನ್ನೆಲ್ಲನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಲವ್ಲಿ ಪಾರ್ಟಿಸಿಪೆಂಟ್ಸ್ ನ ವೆಲ್ಕಮ್ ಮಾಡ್ಕೊಳ್ಳೋಣ ಬನ್ನಿ. ಹಲೋ, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀವಿ. ಹಿಂದಿನ ಎಪಿಸೋಡಿನ ಎಲಿಮಿನೇಷನ್ ಇಂದ ಸ್ವಲ್ಪ ಜನ ಬೇಜಾರಾಗಿದ್ರಿ, ಎಮೋಷನಲ್ ಆಗಿದ್ರಿ. ಈಗ ಎಲ್ಲರೂ ತಿರ್ಗಾ ನಾರ್ಮಲ್ ಸ್ಟೇಜಿಗೆ ಬಂದ್ರ. ಇವತ್ತು ನೀವ್ ಎಲ್ಲಿದ್ದೀರಾ ಅಂತ ನಿಮ್ಗೆ ಗೊತ್ತಾ? ಟ್ರ್ಯಾಕ್ ಹತ್ರ ಕರ್ಕೊಂಡ್ಬಂದು ನಿಲ್ಸಿದೀರಾ. ರೈಲ್ವೆ ಟ್ರ್ಯಾಕ್ ಮೇಲೆ ನಿಂತಿದೀವಿ. ಎಷ್ಟು ದಮ್ ಇರ್ಬೇಡ ನಮ್ಗೆ, ಎಷ್ಟು ಗಾಂಚಲಿ ಇರ್ಬೇಡ ನಮ್ಗೆ, ಏನ್ ಗಟ್ಸ್ ಇರ್ಬೇಡ ನಮ್ಗೆ. ರೈಲ್ವೆ ಟ್ರ್ಯಾಕ್ ಮೇಲೆ ನಿಂತು ಶೋ ಮಾಡೋ ಲೆವೆಲ್ಗೆ ಬೆಳೆದ್ಬಿಡ್ತೀವಿ ನಾವು ಅಂತ ಅನಿಸ್ತಾ ಇದೆಯಾ? ನಾವಿವಾಗ ನಿಂತಿರೋ ಅಂತ ರೈಲ್ವೆ ಟ್ರ್ಯಾಕು ಈ ನಮ್ಮ ಸುತ್ತಮುತ್ತ ಇರುವಂತಹ ಮಾರ್ಕೆಟಿನ ಹೆಸರು ಮೆಕ್ಲಾಂಗ್ ಮಾರ್ಕೆಟ್ ಅಂತ. ಜಗತ್ತಿನಲ್ಲೇ ಬಹಳ ಅಪರೂಪವಾದ ರೈಲ್ವೆ ಮಾರ್ಕೆಟ್. ರೈಲು ಹಳಿಗಳ ಮೇಲೆ ಮಾರುಕಟ್ಟೆ. ರೈಲು ಬಂದಾಗ ಎತ್ತಂಗಡಿ, ರೈಲು ಹೋದ ಮೇಲೆ ಮತ್ತೆ ಅಂಗಡಿ. ಈ ಮಾರ್ಕೆಟ್ಗೆ ಇದರದೇ ಆದ ಹಿಸ್ಟ್ರಿ ಇದೆ. 70 ವರ್ಷದ ಹಳೆ ಮಾರ್ಕೆಟ್ ಇದು. ಮುಂಚೆ ಮಾರ್ಕೆಟ್ ಇತ್ತು, ಆಮೇಲೆ ಟ್ರ್ಯಾಕ್ ಬಂತು. ಸೊ ಗೌರ್ಮೆಂಟ್ ಅವರು ಇಲ್ಲಿರೋಂಥ ಮಾರ್ಕೆಟ್ಗೆ ಏನು ಅಡ್ಡಿ ಆಗ್ಬಾರ್ದು ಅಂತ ಮಾರ್ಕೆಟ್ ಹೀಗೆ ಇರಕ್ ಬಿಟ್ಟಿದ್ದಾರೆ. ಬಟ್ ಮಜಾ ಏನು ಅಂದ್ರೆ ಇಲ್ಲಿ ಟ್ರೈನ್ ಬರ್ತಾ ಇದ್ದಾಗೆ ಮಾರ್ಕೆಟ್ ಕ್ಲೋಸ್ ಆಗುತ್ತೆ. ಟ್ರೈನ್ ಹೋಗ್ತಾ ಇದ್ದಂಗೆ ಮಾರ್ಕೆಟ್ ತಿರ್ಗಾ ಓಪನ್ ಆಗುತ್ತೆ. ಯಾವ ತರ ಇರ್ಬೋದು ಅಂತ ನೋಡೋ ಕುತೂಹಲ ಇದೆಯಾ? ಹೌದು, ನೋಡೋ ಕುತೂಹಲ ಅಷ್ಟೇ ಅಲ್ಲ, ಇಲ್ಲಿರೋ ಶಾಪ್ನವ್ರಿಗೆ ನೀವು ಇವಾಗ ಹೆಲ್ಪ್ ಮಾಡ್ಬೇಕಾಗತ್ತೆ. ಪ್ರತಿಯೊಬ್ಬರಿಗೂ ಒಂದೊಂದು ಶಾಪ್ನ ನಾವು ಕೊಡ್ತೀವಿ. ಆ ಶಾಪ್ನವ್ರಿಗೆ ನೀವು ಹೆಲ್ಪ್ ಮಾಡಬೇಕು ಅಂದ್ರೆ ಅವ್ರಿಗೆ ಮಾರಾಟದಲ್ಲಾಗಿರ್ಬೋದು ಅಥವಾ ಟ್ರೈನ್ ಬಂದಾಗ ಅದನ್ನ ಕ್ಲೋಸ್ ಮಾಡೋದಾಗಿರ್ಬೋದು. ಬಟ್ ಈಗಲೇ ಹೇಳ್ತಾ ಇದ್ದೀನಿ, ಯು ಹ್ಯಾವ್ ಟು ಬಿ ವೆರಿ 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 ಸೀರಿಯಸ್ ಅಂಡ್ ಆಲ್ಸೋ ಹುಷಾರಾಗಿರ್ಬೇಕು. ನಿಮ್ಮ ಜೀವಕ್ಕೆ ಏನಾದ್ರೂ ಆದ್ರೆ ನಮ್ ಜವಾಬ್ದಾರಿ ಅಲ್ಲ. ವಾರೆ ವಾ, ಸಾವಿನ ದವಡೆಗೆ ಎಳೆದು ತಂದು ನಿಲ್ಲಿಸಿ ಜವಾಬ್ದಾರಿ ನಂದಲ್ಲ ಅಂತಿದ್ದಾರೆ ಈ ಜವರಾಯರು. ಇಸ್ ದಟ್ ಕ್ಲಿಯರ್? ಇವತ್ತಿನ ಟ್ವಿಸ್ಟ್ ಏನು ಅಂದ್ರೆ, ನೀವು ದುಡಿಯೋದಿಲ್ಲ, ನಿಮ್ಮ ಪರ್ಫಾರ್ಮೆನ್ಸ್ ನೋಡಿ ಆ ಶಾಪ್ ಅವರೇ ನಿಮ್ಗೆ ಇದಿಷ್ಟು ದುಡ್ಡು ಅಂತ ಕೊಡ್ತಾರೆ. ಯಾರ ಕೈಯಲ್ಲಿ ಜಾಸ್ತಿ ದುಡ್ಡು ಇರುತ್ತೋ, ಯಾವ ಶಾಪ್ ಓನರ್ ಜಾಸ್ತಿ ಹ್ಯಾಪಿ ಆಗಿರ್ತಾನೋ, ವಿಲ್ ಬಿ ದ ಆರ್ ಶಿ ವಿಲ್ ಬಿ ದ ವಿನ್ನರ್ ಆಫ್ ದ ಡೇ. ಇಸ್ ದಟ್ ಕ್ಲಿಯರ್? ಎನಿ ಡೌಟ್ಸ್? No doubts. No more doubts? No more doubts. Come on, yeah, fantastic 5. No more doubts. Yes. No. ಎಲ್ಲ ಕಲ್ತ್ಬಿಟ್ಟಿದ್ದೀರಾ? ವೆರಿ ಗುಡ್ ಐತೆ, ವೆರಿ ಗುಡ್ ವೆರಿ ಗುಡ್. ನನ್ನ ಕಡೆಯಿಂದ ನನಗೊಂದು ಸ್ವಲ್ಪ ಭಯ ಆಗ್ತಾನೆ ನಿಮ್ ಬಗ್ಗೆ. ಹಾಗಾಗಿ ಎಲ್ಲರೂ ಆದಷ್ಟು ಸೇಫ್ ಆಗಿರಿ ಅಂಡ್ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಿಮ್ಮ ಖುಷಿನ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಲಾ? ಈಗ ಫೆಂಟಾಸ್ಟಿಕ್ 5 ಇದ್ದೀರಾ. ಕಡೆಯಲ್ಲಿ ಉಳಿಯುವಂತ ಫೆಂಟಾಸ್ಟಿಕ್ 1, ಆ ವಿಜೇತರಿಗೆ ಏನು ಬಹುಮಾನ ಸಿಗ್ತಾರೆ ಅಂತ ಗೊತ್ತಾ? ಕಡೆಯಲ್ಲಿ ಉಳ್ಕೊಂಡು ಗೆಲ್ಲುವಂತ ವಿಜೇತರಿಗೆ ಸಿಗ್ತಾ ಇದೆ 1, 2, 3, 4 ಲಕ್ಷ ಅಲ್ಲ 5 ಲಕ್ಷ ರೂಪಾಯಿ. ಸೊ 5 ಲಕ್ಷ ನಿಮ್ದಾಗ್ಬೇಕು ಅಂದ್ರೆ ದಮ್ ಇಟ್ಕೊಂಡ್ ಕೆಲಸ ಮಾಡಿ, ಛಲ ಇಟ್ಕೊಂಡ್ ಕೆಲಸ ಮಾಡಿ, ಬಲ ಇಟ್ಕೊಂಡ್ ಕೆಲಸ ಮಾಡಿ. ಓಕೆ, ಇಸ್ ದಟ್ ಕ್ಲಿಯರ್? Yes. ಫೈನ್. ಇವಾಗ ಇವತ್ತಿನ ಟಾಸ್ಕ್ ಮಾಡೋಣ. ವೆರಿ ಗುಡ್. ಎಲ್ಲ ಒಂದ್ಸಲ ಜೋರಾಗಿ ಚಪ್ಪಾಳೆ, ಜೋರಾಗಿ. ವೆರಿ ಗುಡ್. ಕಮ್ ಲೆಟ್ಸ್ ಗೋ. ನೋಡೋಕೆ ಬಹಳ ಖುಷಿ ಆಗ್ತಿದೆ ನಮ್ಮ ಸೂಪರ್ ಫ್ಯಾಂಟಾಸ್ಟಿಕ್ ಟಾಪ್ 5 ಕಂಟೆಸ್ಟೆಂಟ್. I am helping you. ನಾನು ಯಾವುದು ತಿಂದಲೇ ಇರೋ ವಸ್ತುಗಳನ್ನ ಇವತ್ತು ಆ ಅಂಗಡಿಲಿ ಮಾರಕ್ ಬಿಟ್ಟಿಯಾರ ನನಗೆ. ಸೊ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದೆ. ಕ್ಲೀನಿಂಗ್ ವರ್ಕ್ ಎಲ್ಲ ಆಗಿದೆ, ಇವಾಗ ಸೆಲ್ಲಿಂಗ್ ವರ್ಕ್ ಮಾಡ್ತಾ ಇರೋದು.
ಮೇಡಮ್ ಪ್ಲೀಸ್ ಪ್ಲೀಸ್ 1 2 ಮೇಡಮ್ ಪ್ಲೀಸ್ ನೈಸ್ ಜನನೇ ಬರ್ತಾ ಇಲ್ವಲ್ಲ ಪರದಾಡಿ ಜನನಾಯಕರೇ, ನಿಮ್ಮಂತವ್ರು ಪರದಾಡಿದ್ರೆ ತಾನೆ ಸಾಮಾನ್ಯ ಜನರಿಗೆ ಖುಷಿ ಸಂತೋಷ. ಟೈಮ್ ಫಾರ್ ರಿವೆಂಜ್. ಮೀನ್ ತೊಳ್ತೀರಾ? ಆರೋಗ್ಯಕ್ಕೆ ಒಳ್ಳೇದು, ತಗೊಳ್ಳಿ. ಸಿಕ್ಕಾಪಟ್ಟೆ ವಿಚಿತ್ರವಾಗಿದೆ. ಇದೇ ಫಸ್ಟ್ ಟೈಮ್ ಲೈಫ್ ಟೈಮಲ್ಲಿ ನೋಡ್ತಾ ಇರೋದು. ಟ್ರೈನ್ ಹೋಗ್ತಾ ಹೋಗ್ತಾ ಟ್ರ್ಯಾಕ್ ಬರೋದು ತುಂಬಾ ಖುಷಿ ಆಗ್ತಾ ಇದೆ. ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ. ಅಯ್ಯೋ ರಂಗು, ಟ್ರೈನ್ ಹೋಗ್ತಾ ಟ್ರ್ಯಾಕ್ ಬರಲ್ಲ, ಟ್ರ್ಯಾಕ್ ಇರೋ ಕಡೆ ಟ್ರೈನ್ ಬರುತ್ತೆ. ವಾಟ್ ದ ಟ್ರ್ಯಾಕ್? ಬನ್ನಿ ಸರ್, ಬನ್ನಿ 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 ಸರ್, ಎಲ್ಲ ಬನ್ನಿ ಸರ್. ಎಕ್ಸ್ಕ್ಯೂಸ್ ಮಿ ಮೇಡಮ್, ಎಕ್ಸ್ಕ್ಯೂಸ್ ಮಿ ಸರ್. ಫ್ರೆಶ್ ಐಟಮ್ ಸರ್, ಕೊಳ್ಳ ಸರ್. 1 ಕಿಲೋ ಸರ್, 1 ಕಿಲೋ ತಗೊಳ್ಳಿ ಸರ್. ರಫಿ ಬಾಯ್, ಯಶವಂತಪುರ ಫಿಶ್ ಮಾರ್ಕೆಟ್ ನಲ್ಲಿ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಆಗಿರೋ ಹಾಗಿದೆ. ವೆರಿ ಗುಡ್ ಸ್ಟೈಲ್. ತುಂಬಾ ಜನ ಇಲ್ಲಿ ಬರೇ ಬಂದು ನನ್ನ ಫೋಟೋ ಇಟ್ಕೊಂಡು ಹೋಗ್ತಾ ಇದಾರೆ, ಯಾರು ತಗೊಂತಾನೆ ಇಲ್ಲ. ಸಖತ್ ಬೇಜಾರು ಬಿಡಿದೆ. ವೆಜಿಟಬಲ್, ಫ್ರೆಶ್ ವೆಜಿಟಬಲ್, ಫ್ರೆಶ್ ವೆಜಿಟಬಲ್, ಫ್ರೆಶ್ ವೆಜಿಟಬಲ್, ವೆಜಿಟಬಲ್, ವೆಜಿಟಬಲ್ ಫ್ರೆಶ್, ಮೀನು ಮೀನು ಮೀನು, ಫ್ರೆಶ್ ಮೀನು, ಫ್ರೆಶ್ ಕಪ್ಪೆ ಕಪ್ಪೆ ಕಪ್ಪೆ, ಮೀನು ಮೀನು, 1 ಮೀನು ಸರ್, ಫ್ರೆಶ್ ಮೀನು, ಫ್ರೆಶ್ ಮೀನು, ಮೀನು ಮೀನು ಮೀನು. ಇಲ್ಲಿ ಅಂಕಲ್ ಮನೆಗೆ ಹೋಗಿ ಊಟ ಮಾಡಿವ್ರಂತ ತೊಳಿ ಮೀನು ತಗೊಂಡೋಗಿ. ನಮ್ಮ ಮಲ್ನಾಡ್ ಮಲ್ಲಿಗೆ ಕನ್ನಡದ ಕಂಪನ್ನ ಹರಡಿಸ್ತಿರೋ ನಿಜವಾದ ಕಸ್ತೂರಿ. ಇದೆಷ್ಟು? ಇದೆಲ್ಲ ಇದು ಎಷ್ಟು ಬೇಕು? ಸೊ ತುಂಬಾ ಖುಷಿ ಆಗ್ತಾ ಇದೆ. ಫಸ್ಟ್ ಕಸ್ಟಮರ್ ಬಂದಿದ್ದಾರೆ, ಹೆಲ್ಪ್ ಆಗಿತ್ತು ನನಗೆ, ಯಾಕೆಂದ್ರೆ ಈ ಕೆಲಸ ನನಗೆ ಗೊತ್ತಿತ್ತು. ನೋಡಿ, ನಮ್ ರಂಗು ಮೋಡಿ ಮನಸ್ಸಿನಿಂದ ಹಿಡಿದು ಮೀನುವರೆಗೆ ಎಲ್ಲವನ್ನ ಕ್ಲೀನ್ ಮಾಡೋ ಸಕಲ ಕಲಾವಲ್ಲಭೆ. ಮೊದಲೇ ಕಸ್ಟಮರು, ಕ್ಲೀನ್ ಮಾಡ್ಬಿಟ್ಟು ಮೀನು ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು. Aber diesen nennt man den Krebs. Günstiger. Deshalb mit Wasser. ಪರ್ಫೆಕ್ಟ್ ಪರ್ಫೆಕ್ಟ್. ಜನನಾಯಕರೇ, ಬರೀ ದುಡ್ಡು ಎಣಿಸಿ ಪೋಸ್ ಕೊಡೋದೇ ಅಲ್ವೇ ನಿಮ್ಮ ಕೆಲಸ? ಸರ್ ಸರ್ ಪ್ಲೀಸ್, ಸರ್ ಪ್ಲೀಸ್ ತಗೊಳ್ಳಿ. ಈ ಮಾರ್ಕೆಟ್ ನಲ್ಲಿ ಆಗಾಗ ಟ್ರೈನ್ ಬರೋದೇ ಸ್ಪೆಷಲ್. ಆತಂಕದಲ್ಲಿ ಮಾರಾಟ. ವಾರೆ ವಾ, ನಿಜಕ್ಕೂ ಇವರ ಸ್ಫೂರ್ತಿಗೆ ನಮ್ಮ 1000 ಸಲಾಂ. ಇಂಥ ಒಂದು ಎಕ್ಸ್ಪೀರಿಯನ್ಸ್ ನನಗಂತೂ ಲೈಫಲ್ಲಿ ಆಗಿರಲಿಲ್ಲ. ಬಟ್ ಸ್ಟಿಲ್ ಈ ಒಂದು ಟ್ರೈನಲ್ಲಿ ಜೀವನದಲ್ಲಿ ಚಾನ್ಸ್ ಸಿಕ್ಕಿದ್ರೆ ನೀವೆಲ್ಲರೂ ಒಂದ್ಸಲಿ ಹತ್ತಲೇಬೇಕು. ಈ ಮಾರ್ಕೆಟು ಟ್ರೈನು ಮಾರ್ಕೆಟ್ ಕಾನ್ಸೆಪ್ಟ್ನ ನೀವೆಲ್ಲರೂ ನೋಡಲೇಬೇಕು. ನೋಡೋಣ, ಈಗ ನಾನು ತಿರ್ಗಾ ಟ್ರೈನ್ನ ಇಳಿತೀನಿ. ನಮ್ಮ ಹುಡುಗರಲ್ಲಿ ಏನೇನು ಮಾಡ್ತಾರೆ ಅಂತ ನೋಡೋಣ. ಬನ್ನಿ ನಮ್ಮ ಜೊತೆ.